ಫ್ಲಾಗ್ ಆಫ್ ಮಾಡಿದೀವಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಏನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಕೀಮ್ ಇದೆ ರೈತರಿಗಾಗಿ. ಅವ್ರೇನು ಬೆಳೆ ನಾಶ ಆಗತ್ತೆ, ಬೆಳೆ ಹಾಳಾಗತ್ತೆ, ಅದಕ್ಕೋಸ್ಕರ ಏನ್ ವಿಮೆ ಇನ್ಶೂರೆನ್ಸ್ ಸಿಗತ್ತೆ. ಅದು ಒಂದು 5 ಗಾಡಿಗಳು ಮಾಡಿದ್ದಾರೆ ಅವೇರ್ನೆಸ್ ಸಲುವಾಗಿ. ಅದು ನಾವು ಈಗಾಗಲೇ ನಾವು ಫ್ಲಾಗ್ ಆಫ್ ಮಾಡಿದ್ದೀವಿ. ಜೊತೆನೆ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ ಒಂದು ಗಾಡಿ ಫ್ಲಾಗ್ ಆಫ್ ಮಾಡಿದೀವಿ. ಅದಕ್ಕೂ ಕೂಡ ಏನು ಉದ್ಯೋಗ ಸಲ್ಲಿಕೆಂದು ಏನು ಅವೇರ್ನೆಸ್ ಮಾಡ್ತಾರೆ ಅದ್ರ ಸಲಕ್ಕೆ ನಾವು ಫ್ಲಾಗ್ ಆಫ್ ಮಾಡಿದ್ವಿ. ಈಗ ನಾವು ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಈಗ ನಾವು ನಮ್ಮ ದಿಶಾ ಸಮಿತಿ ನಾವು ಪ್ರಾರಂಭ ಮಾಡೋರಿದ್ದೀವಿ. ಅದರಲ್ಲೂ ಕೂಡ ತಾವು ಭಾಗಿಯಾಗಿ ಏನೇ ನಮ್ದು ಈಗ ನೀವು ಮಾಧ್ಯಮದ ಮಿತ್ರರು ನಿಮ್ಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಜನ ಹೇಳ್ತಾರೆ ನಮ್ಗೆ ಈ ರೀತಿಯಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ. ನಿಮ್ಗೂ ಕೂಡ ಏನಾದ್ರು ಇತ್ತಂತಂದ್ರೆ ತಾವು ಬರವಣಿಗೆಯಲ್ಲಿ ಅಥವಾ ನೀವು ಮೌಖಿಕವಾಗಿ ನನ್ಗೆ ಹೇಳ್ಬೋದು. ಅದನ್ನು ಕೂಡ ನಾನು ಈ ಇವತ್ತು ನ್ಯೂಸ್ ನ ಮೇನ್ ದಿಶಾ ಸಮಿತಿ ನಾವು ನಡೆಸ್ತಾ ಇದೀವಿ, ಅದನ್ನು ಕೂಡ ನಾವು ಇರ್ತೀವಿ. ಈಗಾಗ್ಲೇ ನಾನು ಹೇಳಿದೀನಿ, ಈಗ ರೈತರಿಗೆ ಏನಾದ್ರೂ ಒಂದು ಇನ್ಶೂರೆನ್ಸ್ ಸಮಸ್ಯೆ ಇತ್ತು ಅಂತಂದ್ರೆ ಈಗಾಗ್ಲೇ ನಮ್ಗೆ ಬಹಳಷ್ಟು ದೂರುಗಳು ಬಂದಿದಾವೆ. ನಾವೆಲ್ಲ ಅದನ್ನ ಸ್ಟಡಿ ಮಾಡ್ತಾ ಇದೀವಿ. ಬರೀ 1 ವರ್ಷ ಆಗಿದೆ. ಆದ್ರೆ ಇದು ಕಂಟಿನ್ಯೂ ಆಯ್ತು ಅಂತಂದ್ರೆ ಈಗೇನ್ 21ನೇ ತಾರೀಕಿಗೆ ನಮ್ ಸೆಷನ್ ಪ್ರಾರಂಭ ಆಗ್ತಾ ಇದೆ. 21ನೇ ತಾರೀಕಿಗೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ. ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಯ್ತು ಅಂದ್ರೆ ಕಂಪ್ನಿ ನಾವು ಚೇಂಜ್ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ದೊಡ್ಡ ಆರೋಪ ಮಾಡಿದ್ರು ಈಶ್ವರ್ ಖಂಡ್ರೆ ಅವರು. MP ಹೋಗೋರು ಇದ್ದಾರೆ ಸರ್, ಮತ್ತೆ ಇದೇ ಕಂಪನಿ ಕೊಡ್ತೇವೆ ಸರ್. ಈಗ ನಾನು ಅದೇ ಹೇಳ್ತಾ ಇದ್ದೀನಿ, ಇದು ಕಂಟಿನ್ಯೂ ಆಯ್ತು ಅಂತಂದ್ರೆ ಸಮಸ್ಯೆ ಇತ್ತು ಅಂತಂದ್ರೆ ಆವಾಗ ಸಮಸ್ಯೆ ಇತ್ತು. ಈಗಲೂ ಕೂಡ ಸಮಸ್ಯೆ ಕಂಟಿನ್ಯೂ ಆಯ್ತು ಅಂತಂದ್ರೆ ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ಮುಂಬರುವ ಈಗ ನಮ್ದೇನ್ ಮಾನ್ಸೂನ್ ಸೆಷನ್ ಇದೆ, ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವ್ರಿಗೆ ನಾನು ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ ಈ ಕಂಪ್ನಿದ್ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನಾವು ಈಗಾಗಲೇ ಬಹಳಷ್ಟು ಏನ್ ಇನ್ಶೂರೆನ್ಸ್ ಸಮಸ್ಯೆಗಳಿದಾವೆ, ನಮ್ಗೆಲ್ಲ ದೂರುಗಳು ಬಂದಾವ, ಅವೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದು ನಾವು ಸ್ಟಡಿ ಮಾಡಿದ ತಕ್ಷಣ ನಾವು ಏನ್ ಡೀಟೇಲ್ಸ್ ಇದೆ, ಯಾಕಂದ್ರೆ ನಾವು ಮಂತ್ರಿಯವ್ರಿಗೆ ಹೋಗಿ ಭೇಟಿ ಮಾಡ್ತಾ ಇರುವಾಗ ನಾವು ಡೀಟೇಲ್ಸ್ ನಾವು ಸ್ಟಡಿ ಮಾಡೋದಕ್ಕೆ ನಾವು ಹೋಗಕ್ಕಾಗಲ್ಲ. ಅದಕ್ಕೆ ಈ ಒಂದು ವರ್ಷದಲ್ಲಿ ಏನೇನ್ ಸಮಸ್ಯೆ ಆಗಿದೆ, ಹೊಸ JD ಕೂಡ ಬಂದಿದ್ದಾರೆ, ಅದನ್ನೆಲ್ಲ ನಾವು ಪರಿಶೀಲಿಸಿ ನಾವು ಮಂತ್ರಿಯವ್ರಿಗೆ ಭೇಟಿ ಮಾಡ್ತೀವಿ. ಸಮಸ್ಯೆ ಇತ್ತು ಅಂತಂದ್ರೆ ನಾವು ಆ ಕಂಪ್ನಿಯನ್ನ ಚೇಂಜ್ ಮಾಡ್ತೀವಿ. ಎಲ್ಲರಿಗೆ ನೋಡಿ, ನಮ್ ಪಕ್ಷದಲ್ಲಿ ನಮ್ಗೆ ಸ್ವಾತಂತ್ರ್ಯ ಇದೆ, ನಮ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ, ಡೆಮಾಕ್ರಸಿ ಇದೆ. ಈಗ ಯಾವುದೇ ಒಂದು ಕೆಲಸದಲ್ಲಿ 100ರಲ್ಲಿ 90% ಜನ ಖುಷಿ ಇರ್ಬೋದು, 10% ಎಲ್ಲೋ ಒಂದ್ ಕಡೆ ನಾರಾಜಾಗಿರ್ಬೋದು. ಈಗ ಒಂದೇ ಪರಿವಾರದಲ್ಲಿ ನೀವು ನೋಡ್ಬೋದು, ಅಣ್ಣ ತಮ್ಮಂದ್ರು ಯಾವಾಗ್ಲೂ ಏನಾದ್ರು ಒಂದ್ ಸಮಸ್ಯೆಯಿಂದ ಜಗಳ ಆಡ್ಕೊತಾ ಇರ್ಬೋದು. ಇದನ್ನು ಕೂಡ ಇದೇ ರೀತಿಯಲ್ಲಿದೆ. ಅವರು ಕೂಡ ಅಣ್ಣ ತಮ್ಮಂದ್ರ ಪ್ಲೇನೆ ಇದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಅವರು ದೂರು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಪಕ್ಷ ವತಿಯಿಂದ ಅವ್ರು ಏನೇ ಒಂದು ಸಮಸ್ಯೆ ಇದ್ರು ಕೂಡ ನಮ್ಮ ವರಿಷ್ಠರು, ನಮ್ಮ ಹೈಕಮಾಂಡ್ ದವರು ಅದು ಸಾಲ್ವ್ ಮಾಡ್ತಾರೆ. ಏನೂ ಚೇಂಜ್ ಆಗಿಲ್ಲ. ನಾವು ಈಗಲೂ ಕೂಡ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು, ಎಲ್ಲಾ ಕಾರ್ಯಕರ್ತರು ಎಲ್ಲರೂ ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೀವಿ. ಜಗಳ ಅಂತ ನೀವು ಹೇಳ್ತಾ ಇದ್ರಿ, ಜಗಳನೇ ಇಲ್ಲ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಚುನಾವಣೆಗಿಂತ ಪೂರ್ವದಲ್ಲೂ ನಾವು ಒಗ್ಗಟ್ಟಾಗಿ ಇದ್ವಿ, ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ. ಆಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.